स्वागत है आपका अरवन न्यूज में। मैं आपके साथ वासंती कलाल। सियासत में जगत गुरु भी अपना राय रखते हुए लिंगायत समाज को मौका देने का आग्रह किया। कर्नाटक की राजनीतिक हलचल पैदा करने में साधु संतों का साथ जगत गुरु भी अपने राय रखते हुए नजर आ रहे हैं। बेंगलुरु में परसों केंपेगौड़ा के जयंती पर वक्कलगी समुदाय के एक स्वामी जी ने मुख्यमंत्री सिद्धरामैया को अपना पद छोड़कर डीके शिवकुमार को हथियाने को कहा था। मंच पर मौजूद मुख्यमंत्री सिद्धरामैया ने स्वामी जी को प्रतिक्रिया देते हुए कहा कि मुख्यमंत्री को बदलने का काम हाई कमांड का होता है, बल्कि किसी साधु संतों का नहीं, कहते हुए जवाब दिया। लेकिन उस तर्ज पर जगत गुरु चंद्रशेखर शिवाचार्य ने भी मुख्यमंत्री होगा तो अगला लिंगायत समाज का ही होना जरूरी कहा। कर्नाटक राज्य राजकारणದಲ್ಲಿ ಬದಲಾವಣೆಯ ಬಿಸಿ ಬಿಸಿ ಸುದ್ದಿ ವಿದ್ಯಮಾನಗಳಲ್ಲಿ ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗಿದೆ। ಈ ಸಂದರ್ಭದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಆದರೆ ಮತ್ತು DCM ಹುದ್ದೆಗಳಲ್ಲೂ ಕೂಡ ಹೆಚ್ಚುವರಿ ಮಾಡಬೇಕು ಅನ್ನುವಂಥ ಚರ್ಚೆನೂ ಕೂಡ ನಡೀತಾ ಇದೆ। DCM ಹುದ್ದೆಯಲ್ಲಿ ಏನಾದರೂ ಹೆಚ್ಚುವರಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ। ಕಾರಣ ಏನು ಅಂದರೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ಸರ್ವವಿದಿತವಾಗಿರುವಂಥ ಸಂಗತಿ। ಆ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ಕೊಡಬೇಕು। ಅದರಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ, MB ಪಾಟೀಲ್ರಿದ್ದಾರೆ, SS ಮಲ್ಲಿಕಾರ್ಜುನ್ ಶಾಮ್ನೂರ್ ಅವರಿದ್ದಾರೆ। ಅಂಥವರನ್ನೆಲ್ಲ ಈ ಸಂದರ್ಭದಲ್ಲಿ ಪರಿಗಣಿಸಿ ಅವರ ಅನುಭವವನ್ನು ಬಳಸಿಕೊಳ್ಬೇಕು, ಅವರಿಗೆ ಅವಕಾಶವನ್ನು ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ। ಈ ವಿಷಯಕವಾಗಿ ಪಂಚಪೀಠಗಳಲ್ಲಿ ಸಮಾನ ಪೀಠಾಚಾರ್ಯರಾಗಿರುವಂತಹ ಕಾಶಿಯ ಹಿರಿಯ ಜಗದ್ಗುರುಗಳ ಜೊತೆಗೆ, ಉಜ್ಜಯಿನಿ ಪೀಠದ ಜಗದ್ಗುರುಗಳ ಜೊತೆಗೆ ಮತ್ತು ಕಾಶಿ ಪೀಠದ ನೂತನ ಜಗದ್ಗುರುಗಳವರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಲಾಗಿದೆ। ಅವರು ಕೂಡ ಈ ನಿಲುವಿಗೆ ತಮ್ಮ ಸಮ್ಮತಿಯನ್ನು ವ್ಯಕ್ತ ಮಾಡಿದ್ದಾರೆ।